7,000 ಫ್ಯಾಮಿಲಿ ಡಿಪೆಂಡ್ಸ್ ಆನ್ ಅಘನಾಶಿನಿ. ಅಳಿವೆ, ಬರೀ ಅಳಿವೆ, ಮೇನ್ಗೆ ಹೋಗಿಲ್ಲ, ಬರೀ ಅಳಿವೆ ಪ್ರದೇಶದಲ್ಲಿ ಅವ್ರಿಗೆ ಎಷ್ಟು ಆದಾಯ ನೋಡಿದಾಗ 1 ಹೆಕ್ಟೇರ್ಗೆ 1 ವರ್ಷಕ್ಕೆ 1 ಮಿಲಿಯನ್ ರೂಪೀಸ್. ಸೈನ್ಸ್ ಇಸ್ ದ ಬೆಸ್ಟ್ ವೆಪನ್ ಟು ಕನ್ವಿನ್ಸ್ ದ ಸಿಸ್ಟಮ್. ಈಗ ಬೆಂಗಳೂರಿನಲ್ಲಿ ಫ್ರಾತಿಂಗ್ ನೀವು ನೋಡಿ ನೊರೆಗಳಾಗ್ತಾ ಇದೆ. ಅದು ಆಗೋದಕ್ಕೆ ಕಾರಣ ಏನು? ಇವಾಗ ಯಮುನಾದಲ್ಲಿ ಆಗ್ತಾ ಇದೆ, ಅಮೋನಿಯಾ ಲೆವೆಲ್ ಜಾಸ್ತಿ ಅಂತ ಇದ್ದಾರಲ್ಲ, ಅದು ಕಾರಣ ಏನು ಅಂತ ನೋಡಿ ಅದನ್ನು ಸಾಲ್ವ್ ಮಾಡಬೇಕೆ ಹೊರತು ಇಟ್ಸ್ ನಾಟ್ ಎ ಪೊಲಿಟಿಕಲ್ ಥಿಂಗ್, ಇಟ್ ಹ್ಯಾಸ್ ಟು ಬಿ ಎ ಸೈಂಟಿಫಿಕ್ ಸೊಲ್ಯೂಷನ್. ಈಗ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಸುಸ್ಥಿರ ಇದು ಅಂದರೆ ಏನು ಅಂದರೆ ಅಘನಾಶಿನಿಲಿ ಎಷ್ಟು ಇದು ಉತ್ಪನ್ನ ಆಗುತ್ತೋ ಅಷ್ಟು ನೀವು ತೆಗೆದು ಅಲ್ಲೇನು ತೊಂದರೆ ಇಲ್ಲ. ಇವನ್ ನಾವು ಐ ಆಮ್ ಇನ್ ದ ಮೆಂಬರ್ ಆಫ್ ದ ಬ್ಯೂರೋ ಆಫ್ Indian standards, we are looking at the various other aspects, etc. So that is where the scientific synthesis of the information data is essential to come with a conclusion which is meaningful to solve the problem of the society. ಸರ್, ಈಗ ವೆಸ್ಟರ್ನ್ ಘಾಟ್ಸಲ್ಲಿ ಇನ್ನೇನೇನು ಮಾಡಿದ್ರಿ? ಒಂದು ನಾವು ಅಘನಾಶಿನಿ ನದಿಯ ಬಗ್ಗೆ ಭಾಳಷ್ಟು ಅಭ್ಯಾಸ ಮಾಡಿದ್ವಿ. ಅಘನಾಶಿನಿ ಅಳಿವೆ ಪ್ರದೇಶ ಎಸ್ಚುರಿ ಭಾಗದಲ್ಲಿ ಭಾಳಷ್ಟು ಅಭ್ಯಾಸ. ಒಂದು ಜನಜೀವನ ಇದು ಎಷ್ಟು ಅವಲಂಬಿಸಿದ್ದಾರೆ, ಅದರಿಂದ ಭಾಳಷ್ಟು ಅನುಕೂಲ ಆಗಿದೆ. ನನ್ನ ವಿದ್ಯಾರ್ಥಿ ಚಿಪ್ಪುಗಳ ಬಗ್ಗೆ ಅಭ್ಯಾಸ ಮಾಡಿದಾಗ 1 ವರ್ಷಕ್ಕೆ 22,000 ಟನ್ನಷ್ಟು ಚಿಪ್ಪನ್ನು ಅಲ್ಲಿ ಶೇಖರಣೆ ಮಾಡಿ ಮಾರಾಟ, ಅಂದರೆ ಅಬೌಟ್ 66 ಕೋಟಿಯಷ್ಟು ಆದಾಯ ಇದೆ ಅಂತ. ಆಗ ಅದೇ ಸಮಯದಲ್ಲಿ ನಾವು ರಿಪೋರ್ಟ್ ಪ್ರಿಪೇರ್ ಮಾಡುವಾಗ ಸರ್ಕಾರದಿಂದ ಅಲ್ಲಿ ಒಂದು ಉಷ್ಣ ಸ್ಥಾವರ 4,000 ಮೆಗಾವ್ಯಾಟ್ ಅಲ್ಟ್ರಾ ಅದನ್ನು ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್. ಹೌದು, ಅದಕ್ಕೆ ವಿರೋಧವೂ ಬಂತು. ಆಗ ವಿರೋಧ ಬಂದಾಗ ಕರ್ನಾಟಕ ಸರ್ಕಾರದವ್ರು ಮೀಟಿಂಗ್ ಮಾಡಿದಾಗ ನಮ್ಮನ್ನು ಇನ್ವೈಟ್ ಮಾಡಿದ್ರು. ಆಗ ನಾವೇನು ಜೀವವೈವಿಧ್ಯತೆ ಬಗ್ಗೆ ಮಾತಾಡಲಿಲ್ಲ. ನಾವು ಹೇಳಿದ್ದು ಇಷ್ಟೇ, 22,000 ಟನ್ನಷ್ಟು ಶೇಖರಣೆ ಆಗ್ತಾಯಿದೆ, 66 ಕೋಟಿ ನೀವು ಹಾಳು ಮಾಡಬೇಕು ಅಂತಿದ್ದರೆ ಇದು ಅಂತ. ಆಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳಿದ್ರು, ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಈಗ ನನಗೆ ಅರ್ಥ ಆಗಿದೆ, ನಾವು ಆ ಪ್ರದೇಶದಲ್ಲಿ ಸ್ಥಾವರ ಮಾಡಲ್ಲ. ಹಾಗಾಗಿ ನಾವು ಮನವರಿಕೆ ಮಾಡಿದ್ರೆ ವಿಜ್ಞಾನದ ಮೂಲಕ ಜ್ಞಾನ ಕೊಟ್ಟು. ಯಾವ ಇಯರಲ್ಲಿ ಇದು ಇಟ್ಸ್ ಆಲ್ಮೋಸ್ಟ್ 15 ಇಯರ್ಸ್ ಆಯಿತು. ಓಕೆ, ಅದೇ ಈಶ್ವರಪ್ಪ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು ಆಗ 2007 ಇದು. ಓಕೆ, ನಂತರ ಅದೆಲ್ಲ ಆಗಿ ನಾವು ಆಯಿತು, ಒಂದರಲ್ಲಿ ಸಕ್ಸಸ್ ಆದ್ವಿ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಪ್ರಯತ್ನ ಸತತವಾಗಿ ಮುಂದುವರಿತು. ನಾವು ಬರೀ ಚಿಪ್ಪು ಬಿಟ್ಟು ಇನ್ನೂ ಎಲ್ಲ ನೋಡಿದ್ವಿ. ನಮಗೆ ಆಶ್ಚರ್ಯ, 7,000 ಫ್ಯಾಮಿಲಿ ಡಿಪೆಂಡ್ಸ್ ಆನ್ ಅಘನಾಶಿನಿ ನದಿ. ಅಳಿವೆ, ಬರೀ ಅಳಿವೆ 7,000. ನೀವು ಮೇನ್ ಸ್ಟ್ರೀಮ್ಗೆ ಹೋಗ್ತಾ ಇಲ್ಲ, ಮೇನ್ಗೆ ಹೋಗಿಲ್ಲ, ಬರೀ ಅಳಿವೆ ಪ್ರದೇಶದಲ್ಲಿ ಅವ್ರಿಗೆ ಎಷ್ಟು ಆದಾಯ ನೋಡಿದಾಗ 1 ಹೆಕ್ಟೇರ್ಗೆ 1 ವರ್ಷಕ್ಕೆ 1 ಮಿಲಿಯನ್ ರೂಪೀಸ್, 11 lakh rupees. ನಾವು ಆಮೇಲೆ ಇಡೀ ಎಲ್ಲ ಅಳಿವೆ ಪ್ರದೇಶ, ಪಶ್ಚಿಮ ಘಟ್ಟದಲ್ಲಿರೋ ಅಳಿವೆ ಪ್ರದೇಶ ನಮ್ಮ ರಾಜ್ಯದಲ್ಲಿರೋದು ಅಭ್ಯಾಸ ಮಾಡಿದ್ವಿ. ಯಾವ ಅಳಿವೆ ಪ್ರದೇಶದಲ್ಲಿ ಅಪ್ಸ್ಟ್ರೀಮಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇಲ್ಲೋ ಅಲ್ಲಿ ಇದು ಬಹಳ ಜಾಸ್ತಿ ಇದೆ. ಈಗ ಕಾಳಿ ಎಸ್ಚುರಿಯಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇದೆ, ಹಾಗಾಗಿ ಅಲ್ಲಿ ಆದಾಯ ಕಡಿಮೆ ಇದೆ. ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆದಾಗ ಏನಾಗುತ್ತೆ ಅಂದರೆ ಅಲ್ಲಿ ಇರೋ ಇದು ವಾಟ್ ಎವರ್ ದ ನ್ಯೂಟ್ರಿಯೆಂಟ್ ಇದೆಲ್ಲ ಅಲ್ಲೇ ಡ್ಯಾಮಲ್ಲಿ ಇದಾಗುತ್ತೆ, ಹಾಗಾಗಿ ಶೇಖರಣೆ ಆಗೋದ್ರಿಂದ ಅಲ್ಲಿ ಡೌನ್ ಸ್ಟ್ರೀಮಲ್ಲಿ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ಕಾಳಿಲಿ 2.5 ಲಕ್ಷ ಇದೆ 1 ಹೆಕ್ಟೇರ್ಗೆ 1 ವರ್ಷಕ್ಕೆ. ಅಘನಾಶಿನಿಯಲ್ಲಿ 11 ಲಕ್ಷ ಇದೆ, 10 ಲಕ್ಷ. ಆಮೇಲೆ ಶರಾವತಿಯಲ್ಲಿ ನೋಡಿದಾಗ ಅಲ್ಲಿ ಇನ್ನೊಂಥರ ಇದು ಮ್ಯಾಂಗ್ರೋವ್ಸ್ ಇದು ಪ್ರಭೇದಗಳ ಬಗ್ಗೆ ನೋಡಿದಾಗ ಸ್ಥಳೀಯ ಮ್ಯಾಂಗ್ರೋವ್ಸ್ ಎಲ್ಲ ಕಡಿಮೆ ಆಗಿದೆ, ಯಾಕೆಂದರೆ ಸೆಲಿನಿಟಿ ಲೆವೆಲ್ ಚೇಂಜ್ ಆಗಿದ್ದರಿಂದ ಅಲ್ಲಿ ಇದಾಗಿದೆ. ಅದಷ್ಟೇ ಅಲ್ಲ, ಅದು ಮ್ಯಾಂಗ್ರೋವ್ಸ್ ಇದ್ದಾಗ ಒಂದು ಅಡ್ವಾಂಟೇಜ್ ಇದೆ, ನಿಮ್ಮ ಅಂತರ್ಜಲದಲ್ಲಿ ಸೆಲಿನಿಟಿ ಬರೋಲ್ಲ. ಸೆಲಿನಿಟಿ ಇಂಗ್ರೇಷನ್ ಆಗಿದೆ ಶರಾವತಿ ಇದರಲ್ಲಿ. ಸೊ ನಾವು ಡೆವಲಪ್ಮೆಂಟ್ ಅಂತ ಹೇಳಿ ಮಾಡ್ತೀವಲ್ವ. ಸಿ ವೆನ್ ವಿ ಟಾಕ್ ಅಬೌಟ್ ಡೆವಲಪ್ಮೆಂಟ್, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡಿದಾಗ ಇಷ್ಟು ಎಲೆಕ್ಟ್ರಿಸಿಟಿ ಇಷ್ಟೇ ಇದು, ಡೌನ್ ಸ್ಟ್ರೀಮಲ್ಲಿ ಆಗೋ ಇಂಪ್ಯಾಕ್ಟ್ ನಾವು ಇದುವರೆಗೆ ಯಾರೂ ನೋಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ವಿ ಶೋಡ್ ದ್ಯಾಟ್ ಡೌನ್ ಸ್ಟ್ರೀಮಲ್ಲಿ ಏನೇನಾಗುತ್ತೆ ಅಂತ, ಈ ಪ್ರಭೇದಗಳಲ್ಲಿ ಏನೇನು ವ್ಯತ್ಯಾಸ ಆಗುತ್ತೆ ಅಂತ, ಕಾಂಡ್ಲ ಗಿಡಗಳಿರ್ಬೋದು, ಮತ್ತು ಇದು ಜನಕ್ಕೆ ಸಿಕ್ಕೋ ಇದು ನ್ಯಾಚುರಲ್ ರಿಸೋರ್ಸಸ್ ಎಷ್ಟು ಅಂತ, ಇದೆಲ್ಲ ನಾವು ಅಭ್ಯಾಸ ಮಾಡುವಾಗ ಇನ್ನೊಂದು ಪ್ರಪೋಸಲ್ ದಿ ಅಘನಾಶಿನಿ ಇದರಲ್ಲೇ ಎಸ್ಚುರಿಲಿ ಬಂತು, ತದಡಿಲಿ ದಿ ಪೋರ್ಟ್. ಆಗ KSID MD ನನ್ನನ್ನು ಒಂದು ದಿವಸ ಕರೆದ್ರು.
ಹೇಳಿದ್ರು, ನೀವು ತುಂಬ ಪಾಪ್ಯುಲರ್ ಇದ್ದೀರಾ ಇದರಲ್ಲಿ ಆ ಜಿಲ್ಲೆಯಲ್ಲಿ, ನೀವು ಸ್ವಲ್ಪ ಹೇಳಿದ್ರೆ ಈ ಪ್ರಾಜೆಕ್ಟ್ ಕ್ಲಿಯರ್ ಆಗುತ್ತೆ. ನಾನು ಹೇಳಿದೆ, ನಾನೇ ಯಾಕೆ ಈ ಮೂರ್ಖತನದ ಕೆಲಸ ಮಾಡಲಿ ಅಂತ. ಆಮೇಲೆ ಹಿ ವಾಸ್ ಕನ್ವಿನ್ಸ್ ದಟ್. ಆಮೇಲೆ ಅವ್ರಿಗೆ ಏನಾಯಿತು, ಅವ್ರು ಹೇಳಿದ್ರು, ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ, ಯಾಕಂದರೆ ಅಲ್ಲಿ ಕಂಡೆಲ್ಲ ಅವರು ನಟ್ಬಿಟ್ಟು ಆ ಜಾಗನ ಇದು ಮಾಡಿದ್ದಾರೆ. ನಾನು ಹೇಳಿದೆ, ನೀವು ಆ್ಯಕ್ಷನ್ ತೊಗೊಳ್ಳಿ, ಐ ವಿಲ್ ಟೇಕ್ ಅನದರ್ ಆ್ಯಕ್ಷನ್ ಟು ಪ್ರೂವ್ ದಟ್ ಯು ಆರ್ ರಾಂಗ್. ಸೊ ಇನ್ ದ ಮೀನ್ ವೈಲ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿದಾಗ ದೇ ಆಲ್ಸೋ ಗೇವ್ ಎ ರಿಪೋರ್ಟ್ ಸೇಯಿಂಗ್ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಪೋರ್ಟ್. ಅಟ್ ದ ಟೈಮ್ ನಾನೇನು ಮಾಡಿದೆ ಅಂದರೆ ಪ್ರೈಮ್ ಮಿನಿಸ್ಟ್ರಿಗೆ ಲೆಟ್ರ್ ಬರೆದೆ, ಗಿವಿಂಗ್ ಆಲ್ ಸೈಂಟಿಫಿಕ್ ಥಿಂಗ್. ಮತ್ತು ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಅನಂತ್ ಕುಮಾರ್ ಇದ್ದರು, ಅವರಿಗೆ ನಾನು ಒಂದು ಲೆಟ್ರ್ ಕೊಟ್ಟು ರೆಪ್ರೆಸೆಂಟೇಷನ್ ಕೊಟ್ಟು ಇದು ಮಾಡಿ. ದೆನ್ ದೇ ಡಿಸೈಡೆಡ್ ಟು ಡ್ರಾಪ್ ದ ಥಿಂಗ್. ದಟ್ ಈಸ್ ದ ಸೆಕೆಂಡ್ ಸಕ್ಸಸ್. ದಿಸ್ ಈಸ್ ಹೌ ದ ಸೈನ್ಸ್ ಹೆಲ್ಪ್ಸ್ ಇನ್ ಕನ್ವಿನ್ಸಿಂಗ್ ಅಡ್ಮಿನಿಸ್ಟ್ರೇಟರ್. ದಟ್ ಈಸ್ ವಾಟ್ ವಿ ಶುಡ್ ಡೂ. ಮತ್ತು ಅಲ್ಟಿಮೇಟ್ಲಿ ಅದು ಇದಾಗುತ್ತೆ. ಯಾಕಂದರೆ ನಮ್ಮ ವೆಪನ್ನು ಸೈನ್ಸ್ ಇಸ್ ದ ಬೆಸ್ಟ್ ವೆಪನ್ ಟು ಕನ್ವಿನ್ಸ್ ದ ಸಿಸ್ಟಮ್. ಈಗ ಬೆಂಗಳೂರಿನಲ್ಲಿ ಫ್ರಾತಿಂಗ್ ನೀವು ನೋಡಿ ನೊರೆಗಳಾಗ್ತಾಯಿತ್ತು. ಅದು ಆಗೋದಕ್ಕೆ ಕಾರಣ ಏನು? ಇವಾಗ ಯಮುನಾದಲ್ಲಿ ಆಗ್ತಾಯಿದೆ, ಅಮೋನಿಯಾ ಲೆವೆಲ್ ಜಾಸ್ತಿ ಅಂತ ಇದ್ದಾರಲ್ಲ, ಅದು ಕಾರಣ ಏನು ಅಂತ ನೋಡಿ ಅದನ್ನು ಸಾಲ್ವ್ ಮಾಡಬೇಕೇ ಹೊರತು ಇಟ್ಸ್ ನಾಟ್ ಎ ಪೊಲಿಟಿಕಲ್ ಥಿಂಗ್, ಇಟ್ ಹ್ಯಾಸ್ ಟು ಬಿ ಎ ಸೈಂಟಿಫಿಕ್ ಸೊಲ್ಯೂಷನ್. ನಾವು ಅಲ್ಲಿರುವ ನೊರೆಗಳ ಸ್ಯಾಂಪಲ್ ತೊಗೊಂಡು ಅಭ್ಯಾಸ ಮಾಡಿದಾಗ ಅದರಲ್ಲಿ ಫಾಸ್ಫರಸ್ ಅಂಶ ಕಂಡು ಬಂತು. ಆಗ ಫಾಸ್ಫರಸ್ ಇದು ನಾನು ಇದೇ ನೊರೆ ಪ್ರಾಬ್ಲಮ್ ಬೇರೆ ಕಂಟ್ರಿಲಿ ಇದೆಯಾ ಅಂತ ನಾನು ನೋಡಿದಾಗ ಕೆನಡಾದಲ್ಲಿ ನನ್ನ ಕಲೀಗಿದೆ ರಾಜಶೇಖರ್ ಮೂರ್ತಿ, ಅವ್ರು ಹೇಳಿದ್ರು ಗ್ರೇಟ್ ಲೇಕ್ಸಲ್ಲಿ 90ಸಲ್ಲಿ ಇದೇ ಪ್ರಾಬ್ಲಮ್ ಇದೆ, ಅವರೆಲ್ಲ ಲಿಟ್ರೇಚರ್ ನಾನು ಕಳಿಸ್ಕೊಟ್ರು. ಅದನ್ನೆಲ್ಲ ಅಭ್ಯಾಸ ಮಾಡಿದಾಗ 90ರ ದಶಕದಲ್ಲಿ ಈ ಫ್ರಾತಿಂಗ್ ಪ್ರಾಬ್ಲಮ್ ಅಲ್ಲಿತ್ತು, ಗ್ರೇಟ್ ಲೇಕ್ಸ್ ಯುರೋಪಿಯನ್ ಇದರಲ್ಲೆಲ್ಲ. ಅವ್ರೇನು ಮಾಡಿದ್ರು, ರೆಸ್ಟ್ರಿಕ್ಷನ್ ತಂದರು, ಫಾಸ್ಫೇಟ್ ಯೂಸ್ ಇನ್ ಡಿಟರ್ಜೆಂಟ್ ರೆಸ್ಟ್ರಿಕ್ಷನ್ ತಂದರು, ಹಾಗಾಗಿ ಅದನ್ನು ಕಡಿಮೆ ಮಾಡಿದ್ರು. ದೆನ್ ನಾನು ನೋಡಿದೆ ನಮ್ಮ ಇದರಲ್ಲಿ ಆ ರೀತಿಯ ರೆಸ್ಟ್ರಿಕ್ಷನ್ ಇಲ್ಲ. ದೆನ್ ಅಗೇನ್ ಐ ಅಪ್ರೋಚ್ಡ್ ಅನಂತ್ ಕುಮಾರ್ ಹೂ ವಾಸ್ ಎ ಕೆಮಿಕಲ್ ಫರ್ಟಿಲೈಸರ್ ಮಿನಿಸ್ಟರ್. ಅವ್ರು ಹೇಳಿದ್ರು, ಟಿ ವಿ ದಿಸ್ ಇಸ್ ಎ ಗುಡ್ ಥಿಂಗ್, ಬಟ್ ನೀವು ಸೈಂಟಿಫಿಕ್ ಡಾಕ್ಯುಮೆಂಟ್ ಕೊಡಿ ಅಂತ. ನಾವು ಅದು ಡೀಟೇಲಾಗಿ ಅಸೆಸ್ ಮಾಡಿ ಸೊಲ್ಯೂಷನ್ ಕೊಡಿ. ಆವಾಗ ಅವ್ರು ಒಂದು ಕ್ವಶನ್ ಕೇಳಿದ್ರು, ಇದಕ್ಕೆ ಆಲ್ಟರ್ನೇಟಿವ್ ಏನಾರು ಇದೆಯಾ ಅಂತ. ಐ ಸೆಡ್ ಎಸ್, ವಿ ಡಿಡ್ ದಟ್ ಸ್ಟಡಿ. ನಾವು ಹೇಳಿದ್ವಿ, ಈ ಫಾಸ್ಫರಸ್ ಇಸ್ ಎ ಲಿಮಿಟೆಡ್ ರಿಸೋರ್ಸ್. ಇಡೀ ಗ್ಲೋಬಲ್ಲಿ ಕೆಲವೊಂದು ಪ್ರದೇಶದಲ್ಲೇ ಇದೆ, ಮಂಗೋಲಿಯಾ, ಚೈನಾ ಆ ಥರ. ಆ್ಯಂಡ್ ಇಟ್ ಈಸ್ ಎಸೆನ್ಷಿಯಲ್, ನಮಗೆ ಮೆಡಿಸಿನ್ನು ಮತ್ತು ಫರ್ಟಿಲೈಸರ್ಗೆ ಬೇಕು. ಬಟ್ ಯೂಸಿಂಗ್ ಇಟ್ ಫಾರ್ ಡಿಟರ್ಜೆಂಟ್ ಈಸ್ ಅಬ್ಯೂಸ್ ಅಂತ ಹೇಳಿದೆ. He said, you highlight that and that. Amal, what is the alternative? Then I said that alternative is Kyolite, which is there in the Maharashtra. Anta. Then he was convinced. He asked the Bureau of Indian Standard to come up with the regulation. So we succeeded there, and now today there is a restriction on the use of phosphate in detergent. Okay, but it is not implemented. It will happen. In the meanwhile, there are some industry, they invited me for this dialogue and the presentation. So is the case of Hindustan Unilever. When I gave a presentation, they told me, sir, we manufacture detergent without phosphate. ಅಲ್ಲಿ ಅದನ್ನು ಒಪ್ಕೊಂಡ್ರು? No, but we export it. But for the Indian market, we are still manufacturing detergent with phosphate. Then I said, you rejuvenate our lake. Lake problem is because of you. And the responsibility is on your shoulder. So then they said, okay, we will consider it and CSR and all, but nothing happened. So that means, the scientific insights are crucial to solve any societal problem. That's what it highlights. And we have been successful in the thing. Even now I am in the member of the Bureau of Indian Standards. We are looking at the various other aspects, etc. So that is where the scientific synthesis of the information data is essential to come with a conclusion which is meaningful to solve the problem of the society. ಹೌದು. ಸೊ ಅಘನಾಶಿನಿಂದ ಮುಂದುವರಿಸಿ, ಈಗ ಅಘನಾಶಿನಿ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ವರೆಗೆ ನಿಮ್ಮ ಸಂಶೋಧನೆ. See, one is, all the wetlands which have the high biodiversity, ಅಂದರೆ ಯಾವುದೇ ಜೋಗ ಪ್ರದೇಶ ಅದರಲ್ಲಿ ಜೀವ ವೈವಿಧ್ಯತೆ ಬಹಳ ಇದ್ದಿದ್ರೆ ಮತ್ತು ಮೈಗ್ರೇಟ್ರಿ ಬರ್ಡ್ಸ್ ಭಾಳ ಬರ್ತಾಯಿದ್ರೆ, birds and animals are higher in number. Number of individuals visit very often. ಮತ್ತು ಡಿಪೆಂಡೆನ್ಸ್ ಆನ್ ದ ಸೊಸೈಟಿ ಇದೆ. ಅಂದರೆ ಯಾವುದೇ ಪ್ರದೇಶ ಅದರ ವೈಶಿಷ್ಟ್ಯತೆಯನ್ನು 4 ಭಾಗವಾಗಿ ಇದು ಮಾಡ್ತಾರೆ. ಒಂದು, ಅಲ್ಲಿರುವ ಪ್ರಭೇದಗಳ ಇದ್ರ ಮೇಲೆ ಜನರ ಡಿಪೆಂಡೆನ್ಸ್ ಮತ್ತು ಆ ಸ್ಥಳದ ಮಹತ್ವ ಇದ್ರು. ಇದು ಅಘನಾಶಿನಿ ಇದು ನೋಡಿದಾಗ ಇಟ್ಸ್ ಎ ಫ್ರೀ ಫ್ಲೋಯಿಂಗ್. ಇದು ಆ ಅಳಿವೆಯಲ್ಲಿ ನ್ಯೂಟ್ರಿಯೆಂಟ್, ಇದು ಡಿಪೆಂಡೆನ್ಸ್ ಇಸ್ ಹೈ
ಮತ್ತು ಈ ಪ್ರಭೇದಗಳು ಇದು ತೊಗೊಂಡಾಗ ವಿ ಸಾ ದಟ್ ಇದು ಫಿಶ್ ತೊಗೊಂಡಾಗ 77 ವೆರೈಟಿ ಅಲ್ಲಿ ಇದು ಕಂಡು ಬಂತು. ಮಹಿಮಾ ಅಂಥೇಳಿ ಒಂದು PhDನೇ ಮಾಡಿದ್ರು. ಹಾಗೆ ಚಿಪ್ಪುಗಳು ತೊಗೊಂಡಾಗ ಸಿಮಿಲರ್ಲಿ ವಿ ಡಾಕ್ಯುಮೆಂಟೆಡ್ ಅದನ್ನೆಲ್ಲ, ಮತ್ತು ಏಡಿಗಳು ಇದನ್ನೆಲ್ಲ ಅಭ್ಯಾಸ ಮಾಡಿ ನಾವು ಇದು ಮಾಡಿದಾಗ 25 ವರ್ಷ ಸತತ ಪ್ರಯತ್ನ ಏನಾಯಿತು ಅಂದರೆ ದೆನ್ ವಿ ಸಕ್ಸೀಡೆಡ್ ಇನ್ ಗೆಟಿಂಗ್ ಎ ರಾಮ್ಸಾರ್ ಟ್ಯಾಗ್. ಇಟ್ ವಾಸ್ ಡಿಕ್ಲೇರ್ಡ್ ಆಸ್ ಎ ರಾಮ್ಸಾರ್ ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಆನ್ 30th January. That is the greatest moment in any scientist's ಈಗ life. ರಾಮ್ಸಾ ಇದು ಏನು ಅದು? Ramsar is the city in Iran where the meeting happened because all the governments, the representatives took part in the meeting to discuss about how to conserve wetlands. The wetlands, these are any water body where the water is this one. They understood the linkage between the water availability to the livelihood of the people and the biodiversity of the region. So, and also the wetlands acts as a kidneys of the landscape. ಯಾಕಂದರೆ ಟ್ರೀಟ್ಮೆಂಟ್ ಆಗುತ್ತೆ. ಯಾವ ಪ್ರದೇಶದಲ್ಲಿ ವೆಟ್ಲ್ಯಾಂಡ್ ಇದೆಯೋ ಸುತ್ತಮುತ್ತ ಇರೋ ಬಾವಿಗಳಲ್ಲಿ ಕಲ್ಮಶ ಇರಲ್ಲ. ಅಂದರೆ ಅದು ಕ್ಲೀನಿಂಗ್ ಪ್ರೊಸೆಸ್ ಇಟ್ ಡಸ್ ದಿಸ್ ಒನ್ ಕಿಡ್ನಿ ಆಸ್ ಅ ಕಿಡ್ನಿ ಆಫ್ ದ ಕಿಡ್ನಿ ತರ, ಅಂದರೆ ಜಸ್ಟ್ ಲೈಕ್ ಎ ಕಿಡ್ನಿ, ಜಸ್ಟ್ ಲೈಕ್ ಎ ಕಿಡ್ನಿ. ಬಟ್ ಇಫ್ ಯು ಪೊಲ್ಯೂಟ್ ದ ವೆಟ್ಲ್ಯಾಂಡ್ ದೆನ್ ಇಟ್ ಆಲ್ಸೋ ಗೆಟ್ಸ್ ಇನ್ ಟು ದ ಥಿಂಗ್. ಈಗ ನಮ್ಮ ಉತ್ತರ ಕನ್ನಡದಲ್ಲಿ ಜೌಗು ಪ್ರದೇಶ ಅಂದರೆ ಎಲ್ಲೆಲ್ಲೆಲ್ಲ ಹೇಳ್ತೀರಿ ನೀವು? ಜೋಗು ಪ್ರದೇಶ ಸುಮಾರು ಕಡೆ ಇದೆ. ಶರಾವತಿಯಲ್ಲಿದೆ, ದಿ ಕಾಳಿಯಲ್ಲಿದೆ, ದೆನ್ ವೆಂಕಟಪುರ, ಆಲ್ ದ ಪ್ಲೇಸಸ್ ಇಸ್ ದೇರ್. ವಿ ಡಿಡ್ ಎ ಕಂಪ್ಯಾರಿಟಿವ್ ಅಸೆಸ್ಮೆಂಟ್. ಅಮಾಂಗ್ ದೆಮ್ ಅಗನಾಶಿನಿ is the best. And our wish is to have that because scientific documents are there which fulfilled all the criteria. ನೀವು ಇವತ್ತು ರಾಮ್ಸಾರ್ ವೆಬ್ಸೈಟಿಗೆ ಹೋಗಿ ನೋಡಿದ್ರೆ the report what I have prepared, they have put it online. That's the greatest credit to a scientist who is working in that team. And another thing what happened is our work on social dependence, societal dependence on the Aganashni. That convinced everyone. Biodiversity is this one. The second is the society, how much it benefited. So because of that, ಅವ್ರಿಗೆ ಸಿಕ್ಕೋ ಚಿಪ್ ಇರ್ಬೋದು, ಮೀನು ಇರ್ಬೋದು, ಮರಳು ಇರ್ಬೋದು, ಮತ್ತು ಉಪ್ಪು ಇರ್ಬೋದು, ಇದನ್ನೆಲ್ಲ ನಾವು ಅಕ್ರಮ ಮರಳುಗಾರಿಕೆನೂ ಜಾಸ್ತಿ ಇದೆ ಅಲ್ಲಿ. ಒಂದು ಯಾವುದೇ ರಿಸೋರ್ಸ್ ಇದ್ದರೆ ಸ್ವಲ್ಪ ಅಕ್ರಮ ಆಗುತ್ತೆ. ದಟ್ ಈಸ್ ವೇರ್ ಯು ಹ್ಯಾವ್ ಟು ಕಮ್ ಅಪ್ ವಿತ್ ದಿ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಪ್ರೋಚ್. ಈಗ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಸುಸ್ಥಿರ ಇದು ಅಂದರೆ ಏನು ಅಂದರೆ ಅಗ್ನಾಶ್ನಿಲಿ ಎಷ್ಟು ಇದು ಉತ್ಪನ್ನ ಆಗುತ್ತೋ ಅಷ್ಟು ನೀವು ತೆಗೆದ್ರೆ ಅಲ್ಲೇನು ತೊಂದರೆ ಇಲ್ಲ. ಅದಕ್ಕೋಸ್ಕರ ನಮ್ಮ ಹತ್ರ ಒಂದು ಸ್ಟಡಿ ಮಾಡಿಸಿದ್ರು ಜಿಲ್ಲಾ ಇದರಲ್ಲಿ ಮರಳು ವಿಷಯದಲ್ಲಿ ಎಷ್ಟು ಇದಾಗ್ತಾ ಇದೆ, ಎಷ್ಟು ಓವರ್ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ. ನಾವು ಅಭ್ಯಾಸ ಮಾಡಿ ಅದನ್ನು ಈ ರಿಪೋರ್ಟಲ್ಲಿ ಹಾಕಿದ್ವಿ. ಎಷ್ಟು ಆಗ್ತಾ ಇತ್ತು? ಆಲ್ಮೋಸ್ಟ್ ದಿ 20 to 25 times higher than what is they are supposed to extract. ಅಂದರೆ 20-25% ಅಷ್ಟು ಜಾಸ್ತಿ ಇದು ಮಾಡ್ತಾಯಿದ್ರು. ಕಂಟ್ರೋಲ್ ಮಾಡಬೇಕು. ಇಟ್ ಈಸ್ ಪಾಸಿಬಲ್ ಟು ಕಂಟ್ರೋಲ್. ಓನ್ಲಿ ಐ ಥಿಂಕ್ ದೇರ್ ಆವಾಗ ನಾವು ಐಡೆಂಟಿಫೈ ಮಾಡಿದ್ವಿ ಯಾವ ಪ್ಲೇಸಲ್ಲಿ ದೇ ಶುಡ್ ನಾಟ್ ಡೂ ಮುಟ್ಟಬಾರ್ದು. ಅದೇ ದಟ್ ದೇ ಹ್ಯಾವ್ ಇಂಪ್ಲಿಮೆಂಟೆಡ್. ದೇರ್ ವಾಸ್ ಸಮ್ ಸ್ಟ್ರಿಂಜೆಂಟ್ ಮೆಷರ್ ಆಲ್ಸೋ. ಇಟ್ಸ್ ಆಲ್ ಬ್ಯೂರೋಕ್ರಸಿ ಡ್ರಿವನ್. ಇಫ್ ಎ ಬ್ಯೂರೋಕ್ರಾಟ್ ಈಸ್ ವಿಷನರಿ, he will take the suggestion seriously. Sometimes bureaucrats, they behave like a colonial rulers. That is where we have a problem. And also another thing is the transfer, regular transfer of this young officer also affects us. One officer would have agreed. By the time when he implements, there is a transfer. These are the things should be, see, that's why I remember when current Prime Minister was the Chief Minister of Gujarat, he said, I have not changed the bureaucrats. Because he said that when we do not change, the accountability of the bureaucracy and transparency is easier. I agree with that. See, when the same bureaucrat continue there, he can be accountable. For example, if the same bureaucrat continued in the forest in Uttar Kannada, we could have held them responsible for the declining forest cover. Evergreen forest, which was 69%, today is 29%. We lost 50% of the evergreen forest. We could have held them responsible. But because of the changes, this one, accountability has become a problem. But still, that has to be done.